ಸಿಂಪಲ್ ಸುನಿ ಅವರು ಇಂಡೈರೆಕ್ಟಾಗಿ ಈ ಪುನರ್ಜನ್ಮ ಅನ್ನೋದನ್ನೆಲ್ಲ ನಂಬೋರು, ತಲೆಗೆ ಪೆಟ್ಟು ಬಿದ್ದಿರೋರು ಅಥವಾ ಮೆಂಟಲ್ ಪೇಷಂಟ್ಗಳು ಅನ್ನೋದನ್ನು ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಮೂವಿಯಲ್ಲಿ. ಬಟ್ ಆ ಇಂಡೈರೆಕ್ಟ್ ಅಪ್ರೋಚ್ ಕೂಡ ಡೈರೆಕ್ಟಾಗೇ ಇಲ್ಲ. ನನ್ನ ಕ್ಲಾರಿಟಿ ನನಗೆ, ನಿಮ್ಮ ಕ್ಲಾರಿಟಿ ನಿಮಗೆ ಅಂತ ಒಂದು ಮೆಟಾಸ್ಟೇಬಲ್ಸ್ ಕನ್ಕ್ಲೂಷನ್ ಕೊಟ್ಟು ಮೂವಿನ ಎಂಡ್ ಮಾಡ್ತಾರೆ. ಬಟ್ ಜಸ್ಟ್ ಲೈಕ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೆ ಅಂತ ಹೇಳ್ತಾರಲ್ಲ ಆ ಥರ. ಬಟ್ ಸ್ಟಿಲ್ ಆ ದೀಪದ ಬೆಳಕು ಯಾವುದೋ ಒಂದು ಕಡೆ ಒಂದು ಸ್ವಲ್ಪ ಜಾಸ್ತಿನೇ ಬೀಳ್ತಾ ಇರುತ್ತೆ ಅಂತ ಹೇಳ್ಬೋದು. ಬಟ್ ಯಾವುದನ್ನು ಕ್ಲಿಯರಾಗಿ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನಾನು ಯಾರು ಅನ್ನೋ ಒಂದು ಅಪ್ರೋಚ್ ಇದೆ ಅಂತ ಹೇಳ್ಬೋದು. ಬಟ್ ನಮ್ಮ ಕ್ಲಾರಿಟಿ ತಗೊಳ್ಳೋದಕ್ಕೆ ಎಂಡಲ್ಲಿ ಎಷ್ಟೊಂದು ಇನ್ಪುಟ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಬೇಸ್ಡ್ ಆನ್ ದೋಸ್ ಇನ್ಪುಟ್ಸ್ ವಿ ಹ್ಯಾವ್ ಟು ಮೇಕ್ ಅವರ್ ಓನ್ ಕನ್ಕ್ಲೂಷನ್ಸ್ ಅಂತ ಹೇಳ್ಬೋದು. ಹೇಳಬೇಕು ಅಂತಂದರೆ ಇದೇ ಥರದ ಒಂದು ಮೂವಿ ಕನ್ನಡದಲ್ಲಿ ಬಂದಿತ್ತು ಆ ರಿಲೇಷನ್ಶಿಪ್ ಮೇಲೆ, ಐ ಆಮ್ ಸಾರಿ ಮತ್ತೆ ಬನ್ನಿ ಪ್ರೀತಿಸೋಣ ಅಂತ. ಅದು ಇದೇ ಥರ ಎಲ್ಲ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು, ಬಿಲೀಫ್ ಸಿಸ್ಟಮ್ಗೆ ಬಿಟ್ಟಿದ್ದು ಅನ್ನೋ ಥರ ಮೂವಿ ಎಂಡ್ ಆಗಿತ್ತು. ಬಟ್ ದಟ್ ಮೂವಿ ವಾಸ್ ಎ ಫ್ಲಾಪ್, ಅದು ಫ್ಲಾಪ್ ಆಗಿತ್ತು. ಬಟ್ ಈ ಮೂವಿ ಆದರೂ ಹಿಟ್ಟಾಗಲಿ ಅನ್ನೋದು ನಮ್ಮ ಆಶಯ. ಮೂವಿ ಶುರುವಾದಾಗ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಗಂಟೆ ನೋಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆಶಿಕಾ ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡು ಹೆಂಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು. ಮೂವಿಯಲ್ಲಿ ಒಂದು 3-4 ಜನ್ಮದ ಕಥೆಗಳು ಬರ್ತಾ ಹೋಗುತ್ತೆ. ಬಟ್ ಯಾವುದೋ ಒಂದು ಫಸ್ಟ್ ಜನ್ಮದಲ್ಲಿ ಅಂತ ಒಂದು ತೋರಿಸ್ತಾರಲ್ಲ, ಅದರಲ್ಲಿ ಹೀರೋನ ರಾಕ್ಷಸನ ಥರ ತೋರಿಸೋಕೆ ಹೋಗಿ ಕಾಮಿಡಿ ಪೀಸ್ ಥರ ತೋರಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಸುನಿ ಅವರೇ ಬ್ಲೇಮ್ ತಗೋಬೇಕು ಅನಿಸುತ್ತೆ. ಹೀರೋದು ಒಂದು ಗ್ರೇಟ್ ಆ್ಯಕ್ಟಿಂಗ್ ಅಂತ ಹೇಳೋದಕ್ಕಾಗಲ್ಲ, ಒಂದು ಸೂಪರ್ಬ್ ಆ್ಯಕ್ಟಿಂಗ್ ಅಂತ ಹೇಳೋದಕ್ಕಾಗಲ್ಲ. ಬಟ್ ಓವರಾಲ್ ಎ ಗುಡ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಬಟ್ ಅಲ್ಲಲ್ಲಿ ಬ್ಯಾಡ್ ಆ್ಯಕ್ಟಿಂಗ್ ಕೂಡ ಕಾಣುತ್ತೆ. ಬಟ್ ಅವ್ರದ್ದು ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ಬಟ್ ದಟ್ ಈಸ್ ಟಾಲರೇಬಲ್, ದಟ್ ಈಸ್ ಓಕೆ. ಬಟ್ ಸುನಿ ಅವ್ರದ್ದು ಇದು ಫಸ್ಟ್ ಮೂವಿ ಆಗಿರಲಿಲ್ಲ. ಬಟ್ ಈ ಕುಡ್ ಹ್ಯಾವ್ ಡನ್ ಎ ಬೆಟರ್ ಜಾಬ್. ಬಟ್ ಪ್ರತಿದಿನ ಅವರು ಗ್ರೇಟ್ ಸೀನ್ಸ್ನ, ಗ್ರೇಟ್ ಶಾರ್ಟ್ಸ್ನ ತೆಗೆಯೋಕ್ಕೆ ಆಗೋದಿಲ್ಲ ಅಲ್ವಾ. ಈಸ್ ಆಲ್ಸೋ ಎನ್ ಹ್ಯೂಮನ್. ಬಟ್ ಸ್ಟಿಲ್ ಓವರಾಲ್ ಗುಡ್ ಎಫರ್ಟ್ ಫ್ರಮ್ ಬೋತ್ ದ ಡೈರೆಕ್ಟರ್ ಆ್ಯಂಡ್ ದ ಆ್ಯಕ್ಟರ್ ಅಂತ ಹೇಳ್ಬೋದು. ಆಶಿಕಾ ರಂಗನಾಥ್ ಅವರು ಸೂಪರ್ ಅಟ್ ಯೂಶುವಲ್ ಬೆಸ್ಟ್ ಅಂತ ಹೇಳ್ಬೋದು. ಇದೇ ಥರ ಅವರು ಎಷ್ಟೋ ಜನ ನ್ಯೂ ಕಮರ್ಸ್ ಜೊತೆಗೆ ಮೂವಿಗಳನ್ನು ಮಾಡಿದ್ದಾರೆ. ಆ ನ್ಯೂ ಕಮರ್ಸ್ಗಳಿಗೆಲ್ಲ ಆ್ಯಕ್ಚುಲಿ ದೇ ಆರ್ ಲಕ್ಕಿ ಟು ಹ್ಯಾವ್ ಅವರ್ ಇನ್ ದೇರ್ ಡೆಬ್ಯೂಟ್ ಮೂವಿ. ಅಟ್ಲೀಸ್ಟ್ ಈ ಮೂವಿನಲ್ಲಿ ಈ ಹೀರೋ ನೆಕ್ಸ್ಟ್ ಮೂವಿ ಮಾಡೋವಷ್ಟಾದರೂ ಈ ಮೂವಿ ಹಿಟ್ಟಾಗಬೇಕು. ತುಂಬ ಎಫರ್ಟ್ ಹಾಕಿದ್ದಾರೆ. MLA ಮಗ ಆಗಿದ್ರೂ ಆ ಹೀರೋ ತುಂಬ ಎಫರ್ಟ್ ಹಾಕಿ ಈ ಮೂವಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಮೂವಿ ಇವರು ಮಾಡಲಿ ಅನ್ನೋದು ಕೂಡ ಎಲ್ಲರ ಎಕ್ಸ್ಪೆಕ್ಟೇಷನ್. ಗತವೈಭವ ಒಂದು ಅಟ್ರ್ಯಾಕ್ಟಿವ್ ಟೈಟಲ್ ಅಲ್ಲ ಆ್ಯಕ್ಚುಲಿ ಮೂವಿಗೆ. ಇನ್ನೂ ಒಂದು ಒಳ್ಳೆ ಯಾವುದಾದ್ರೂ ಕ್ಯಾಚಿ ಟೈಟಲ್ ಇಡ್ಬೋದಿತ್ತ ಅಂತ ಅನಿಸುತ್ತೆ. ಬಟ್ ಮೂವಿ ಮಾತ್ರ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಲ್ಲಲ್ಲಿ ಒಳ್ಳೊಳ್ಳೆ ಗೂಸ್ ಬಂಪ್ಸ್, ಒಂದೆರಡು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅಂತೂ ಬರುತ್ತೆ. ಯಾರು ಅವನೇ ಇವನು, ಅವಳೇ ಇವಳು ಅಂತ ಗೊತ್ತಾದೋ ಮೂಮೆಂಟ್ಸಲ್ಲಿ ಅದೆಲ್ಲ ತುಂಬ ಎಂಜಾಯ್ ಮಾಡ್ಬೋದು ಆ್ಯಕ್ಚುಲಿ. ಸಾಂಗ್ಸ್ಗಳ ವಿಷಯಕ್ಕೆ ಬರೋದಾದರೆ ಸಾಂಗ್ಸ್ 1-2-3 ನಿಜವಾಗ್ಲೂ ಚೆನ್ನಾಗಿದ್ದಾವೆ. ಅದರಲ್ಲೂ ವಿಜಯ್ ಪ್ರಕಾಶ್ ಅವರ ಆಡಿರೋ ಒಂದು ಪ್ಯಾಥೋಸ್ ಸಾಂಗ್, ಅದು ಥಿಯೇಟ್ರಲ್ಲಿ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಆ ಶಿಪ್ ಸಾಂಗ್ ಕೂಡ ಚೆನ್ನಾಗಿದೆ, ಹ್ರಸ್ವಸ್ವರ ದೀರ್ಘಸ್ವರ, ಅದು ಕೂಡ ಎಲ್ಲರಿಗೂ ಗೊತ್ತಿರೋ ಸಾಂಗ್, ಅದು ಕೂಡ ಚೆನ್ನಾಗಿದೆ. ಸೊ ಮ್ಯೂಸಿಕ್ ಈಸ್ ಜಸ್ಟ್ ಆನ್ ಪಾರ್, ಓಕೆ ಅಂತ ಹೇಳ್ಬೋದು. ಸಾಂಗ್ಸ್ ವೈಸ್ ಅಲ್ಲಿ ಚೆನ್ನಾಗಿದೆ. ಇದು ನೋಡಲೇಬೇಕಾದ ಸಿನಿಮಾ ಅಂತ ನಾನು ಕೇಳೋದಾದರೆ, ಇನ್ಫ್ಯಾಕ್ಟ್ ನೋಡಲೇಬೇಕು ಅನ್ನೋ ಸಿನಿಮಾಗಳು ಸದ್ಯಕ್ಕಂತೂ ಯಾವುದು ಬಂದಿಲ್ಲ, ಬರ್ತಾನೂ ಇಲ್ಲ, ಇನ್ಕ್ಲೂಡಿಂಗ್ ಕಾಂತಾರ. ಎಲ್ಲ ಕೂಡ ನೋಡ್ಬೋದಾದಂಥ ಸಿನಿಮಾಗಳೇ ಅಷ್ಟೇ. ಅದನ್ನೆಲ್ಲ ನಾವು ನೋಡಿದ್ದೀವಿ ಅಂತಂದರೆ ಇದನ್ನು ಕೂಡ ನೋಡ್ಬೋದು, ನೋಡಿಸ್ಕೊಳ್ಳುವಂಥ ಸಿನಿಮಾ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ತುಂಬ ಟೈಮ್ ತೊಗೊಂಡು ತುಂಬ ದುಡ್ಡು ಖರ್ಚು ಮಾಡಿರುವಂಥ ಮೂವಿ. ಸೊ ಇದು ಕೂಡ ನೋಡ್ಬೋದಾದಂಥ ಮೂವಿ. ಬೇರೆ ಆ್ಯಕ್ಟರ್ಗಳ ಆ್ಯಕ್ಟಿಂಗ್ ಅಂತ ನಾವು ನೋಡೋದಾದರೆ ಇನ್ಫ್ಯಾಕ್ಟ್ ಎಲ್ಲರೂ ಅವರವರ ಪಾತ್ರವನ್ನು ಕರೆಕ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ನಾವು ಮೂವಿ ನೋಡೋದಕ್ಕೆ ಹೋಗೋದು ಅವ್ರು ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನೋಡೋದಕ್ಕಲ್ಲ. ಇನ್ಫ್ಯಾಕ್ಟ್ ಫಾರ್ ದ ಎಂಟರ್ಟೈನ್ಮೆಂಟ್ಗೋಸ್ಕರ, ಫಾರ್ ಅದರ್ ಪರ್ಪಸಸ್ ವಿ ಗೋ ಟು ದ ಮೂವಿ, ವಿ ವಾಚ್ ದ ಮೂವಿ. ಇನ್ಫ್ಯಾಕ್ಟ್ ಆ್ಯಕ್ಟಿಂಗ್ ನೋಡಬೇಕು ಅಂತಂದರೆ ನಮ್ಮ ರಿಯಲ್ ಲೈಫಲ್ಲೇ ನಾವೆಲ್ಲರೂ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀವಿ. ಸೊ ಆ್ಯಕ್ಟಿಂಗ್ ನೋಡೋದಕ್ಕೆ ಅಂತ ನಾವು ಥಿಯೇಟರ್ಗೆ ಹೋಗಲ್ಲ. ಬಟ್ ಅದರ ಎಂಟರ್ಟೈನಿಂಗ್ ಆಗಿದೆಯಾ, ಹೌ ಇಟ್ ಈಸ್ ಮೇಕಿಂಗ್ ಅಸ್ ಟು ಫೀಲ್, ಹೌ ಇಟ್ ಈಸ್ ಮೇಕಿಂಗ್ ಅಸ್ ಟು ಥಿಂಕ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ
this movie has done that job actually. Definitely it makes everyone to think about the concept at the end. ಆ್ಯಂಡ್ ಈ ಥರದ ಮೂವಿನ ನಾವೆಲ್ಲ ನೋಡಿ ತುಂಬ ದಿನ ಆಗಿತ್ತು ಅಂತ ಅನ್ಸುತ್ತೆ. ನಾನು ಯಾವುದೋ ಒಂದು ಇಂಗ್ಲೀಷ್ ಮೂವಿ ಡಾನಿ ಡಾರ್ಕೋ ಅಂತ ಒಂದು ಮೂವಿ ನೋಡಿದ್ದೆ. ಅದು ಯಾವುದೋ ಒಂದು ಮೂವಿ ನೋಡಿ ಆದಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಅದೆಲ್ಲ ಮುಗಿದಾದ್ಮೇಲೆ ಸೊ ಅದು ಈ ಥರನ ಆ ಥರನ, ಸೊ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು ಅದೊಂದು ಥಿಂಕಿಂಗ್ ಸೀನ್ನ ಶೋ ಮಾಡ್ತಾರಲ್ಲ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಬಟ್ ಮೀನ್ಸ್ ಇನ್ಫ್ಯಾಕ್ಟ್ ಈ ಮೂವಿಯಲ್ಲಿ ಅದಾಗಿದೆ. ಸಿಂಪಲ್ ಸುನಿ ಹ್ಯಾಸ್ ಇನ್ಫ್ಯಾಕ್ಟ್ ಓನ್ ಇನ್ ದಟ್ ಆಸ್ಪೆಕ್ಟ್ ಆ್ಯಕ್ಚುಲಿ. ಈ ಮೇಕ್ಸ್ ದ ಆಡಿಯನ್ಸ್ ಟು ಥಿಂಕ್ ಅಬೌಟ್ what he has conveyed, means what he has tried to show in the movie, right? It makes us to think about the truth. ಒಂದು ಸತ್ಯನ ಹುಡ್ಕೋದಕ್ಕೆ ಇನ್ಸ್ಪೈರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಆ ಮೂವಿಯಲ್ಲಿ ಒಂದ್ಸಲ ಕೆಲವೊಂದು ಸತ್ಯಗಳು ಸತ್ರೇನೆ ಸಾಕು ಅಂತ ಹೇಳ್ಬಿಟ್ಟು ಅದನ್ನು ಸುಡ್ತಾ ಹೋಗ್ತೇನೆ. ಸೊ ಅಲ್ಲೂ ಕೂಡ ನಾವೇನೋ ಒಂದು ಡಿರೈವ್ ಮಾಡ್ಬೋದು ವಾಟ್ ಈಸ್ ಟ್ರೈಂಗ್ ಟು ಟೆಲ್ ಅಂತ. ಸೊ ಒಂದು ಮೂವಿ ನೋಡಿದ ಮೇಲೆ ಮಾತಾಡ್ತಾ ಹೋದರೆ ಮಾತಾಡ್ತಾನೆ ಇರ್ಬೋದು. ಅದರಲ್ಲೂ ಈ ಥರದ ಮೂವಿ ನೋಡಿದ ಮೇಲಂತೂ ಎಷ್ಟೋ ವಿಷಯಗಳನ್ನ ಹೇಳ್ಬೋದು. ಬಟ್ ಫೈನಲ್ ವರ್ಡ್ ಅಂತಂದರೆ ಡೆಫಿನೆಟ್ಲಿ ಇದನ್ನು ಧೈರ್ಯವಾಗಿ ಥಿಯೇಟರ್ಗೆ ಹೋಗಿ ನೋಡ್ಬೋದು. ಆ ಥರದ ಮೂವಿ ಡಿಸಪಾಯಿಂಟ್ ಅಂತೂ ಆಗಲ್ಲ. ಯಾವುದಾದ್ರು ಒಂದು ಮೂವಿ ನೋಡಿದ ಥರ ತುಂಬ ಎಫರ್ಟ್ ಹಾಕಿ ಮಾಡಿರುವಂಥ ಮೂವಿ ಇದು. ಆಮೇಲೆ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ, ತುಂಬ ದುಡ್ಡು ಖರ್ಚು ಮಾಡಿ ತುಂಬ ಟೈಮ್ ತೊಗೊಂಡು ಮಾಡಿರುವಂಥ ಮೂವಿ. ಸ್ವಲ್ಪ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಗಂಟೆ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಮೂವಿ ಡೆಫಿನೆಟ್ಲಿ ನೋಡಿಸ್ಕೊಳ್ಳುತ್ತೆ, ಆಮೇಲೆ ಥಿಂಕ್ ಮಾಡೋದಕ್ಕೂ ಹಚ್ಚುತ್ತೆ. ಇನ್ಫ್ಯಾಕ್ಟ್ ಸಿಂಪಲ್ ಸುನಿ ಅವರು ಸಿಂಪಲ್ ಅಲ್ಲ, ನಾನು ಸಿಂಪಲ್ ಅಲ್ಲ, ಕಾಂಪ್ಲಿಕೇಟೆಡ್ ಕೂಡ ಸಮ್ಟೈಮ್ಸ್ ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಮೂವಿಯಲ್ಲಿ. ಇನ್ನೊಂದು ಆಸ್ಪೆಕ್ಟ್ ಈ ಮೂವಿ ಇತ್ತು ಅಂತಂದರೆ, ಆ ಮೂವಿ ಒಳಗಡೆ ಅದೇ ಮೂವಿ ಬಗ್ಗೆ ಮಾತಾಡ್ತಾರೆ. ಅಂದರೆ ಗತವೈಭವ ಮೂವಿ ಒಳಗಡೆ ಗತವೈಭವದ ಟೆಕ್ನಿಷಿಯನ್ಸ್ ಬಗ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಬಟ್ ಬೇರೆ ಇನ್ನೇನೆಲ್ಲ ಮಾತಾಡ್ತಾರೆ. ಅಂದರೆ ಈ ಥರದ ವಿಷಯಗಳು ಇಟ್ ಮೈಟ್ ಇನ್ಕ್ಲೂಡ್ ಸಮ್ ಹ್ಯೂಮರ್ ಇನ್ ದ ಮೂವಿ. ಬಟ್ ಇದೆಲ್ಲ ಒಂದು ಗುಡ್ ಮೂವಿ ಮಾಡ್ಬೋದು ಇದನ್ನೆಲ್ಲ ಮಾಡ್ತಾ. ಬಟ್ ಗ್ರೇಟ್ ಮೂವಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ. It is up to the directors and script writers. We cannot do much about that, but they have to think about it whether to include this or not anta. So it is just my opinion. Okay, ಇದೇ ಮೂವಿನ ಒಬ್ಬ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಏನಾದರೂ ಆ್ಯಕ್ಟ್ ಮಾಡಿದ್ದಿದ್ರೆ ಇದನ್ನು ರೀಚ್ ಮಾಡಿಸೋದು ತುಂಬ ಈಸಿ ಆಗ್ತಾಯಿತ್ತು. ತುಂಬ ಅಪ್ರಿಷಿಯೇಟ್ ಮಾಡೋರು, ಆಮೇಲೆ ಆಡಿಯನ್ಸ್ ಕೂಡ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋರು. ಇನ್ಫ್ಯಾಕ್ಟ್ ಅದನ್ನು ಎತ್ತಿ ಮೆರೆಸಿರೋರು ಆ್ಯಕ್ಚುಲಿ. ಬಟ್ ಹೊಸಬ ಅಂತ ಅಂದ್ಬಿಟ್ಟು ಇದನ್ನು ಯಾಕೆ ನೋಡಬೇಕು, ಇದು ನೋಡಿದ್ರು ಒಂದೇ ನೋಡದೇ ಇದ್ರು ಒಂದೇ ಅಂತ ಮಾತ್ರ ಅನ್ಕೋಬೇಡಿ. ತುಂಬ ಎಫರ್ಟ್ ಹಾಕಿ ತುಂಬ ಕಷ್ಟಪಟ್ಟು ಮಾಡಿರುವಂಥ ಮೂವಿ. ಹೊಸಬ್ರೇ ಆಗಿದ್ರೂ ಅಳುಬ್ರು ಥರನೇ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಥರನೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಒಳ್ಳೆ ಸ್ಕ್ರಿಪ್ಟನ್ನು ಮೂವಿ ಮಾಡಿರೋದ್ರಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಥರದ ಮೂವಿಗಳು ಬರೋದು ತುಂಬ ರೇರ್. ಯಾವುದಾದ್ರು ಮೂವಿಗಳು ಬರುತ್ತೆ ಹೋಗುತ್ತೆ, ಕಡಿಮೆ ಬಜೆಟಲ್ಲೇ ಮಾಡ್ತಾರೆ. ಸ್ಕ್ರಿಪ್ಟು ಕೂಡ ಅಂಥ ಎಕ್ಸ್ಪೆರಿಮೆಂಟ್ ಎಲ್ಲ ಆಗಿರೋದಿಲ್ಲ. ಈ ಮೂವಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ, ಜೊತೆಗೆ ತುಂಬ ಖರ್ಚು ಮಾಡಿ ಕೂಡ ಮಾಡಿದ್ದಾರೆ. ಮೇ ಬಿ ಯಾವುದೋ ಒಂದು ತಮಿಳ್ ಮೂವಿಯಿಂದ ಇನ್ಸ್ಪೈರ್ ಆಗಿರೋದು ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಇಟ್ ಈಸ್ ಎ ಫೆಂಟಾಸ್ಟಿಕ್ ಎಫರ್ಟ್, ಫೆಂಟಾಸ್ಟಿಕ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಫೆಂಟಾಸ್ಟಿಕ್ ಹಾರ್ಡ್ ವರ್ಕ್ ಆ್ಯಂಡ್ ಎ ಫೆಂಟಾಸ್ಟಿಕ್ ಪ್ರಾಡಕ್ಟ್ ಆ್ಯಸ್ ಎ ಮೂವಿ ಅಂತ ಹೇಳ್ಬೋದು. ಸೊ ಫೈನಲ್ ವರ್ಡ್, go watch this movie. Don't look into any negative reviews. In fact, ಯಾರು ಕೂಡ ಇದನ್ನು ಯಾವುದೇ ಒಂದು ಮೂವಿನ ನೀವು ನೋಡಬೇಡಿ ಅಂತ ಹೇಳ್ಬೇಕಂತಂದರೆ, ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ಟೈಮ್ ತಗೊಂಡು ಒಂದು ಮೂವಿ ಮಾಡಿದ್ದಾರೆ ಅಂತಂದರೆ, ಆಮೇಲೆ ಟ್ರೈಲರಲ್ಲಿ ನೋಡಿದಾಗ ಇನ್ನೂ ಸ್ವಲ್ಪ ಟ್ರೈಲರ್ ಚೆನ್ನಾಗಿರ್ಬೋದಿತ್ತು. ನಾವು ರಾಕ್ಷಸನ್ ಥರ ತೋರಿಸ್ತಾರಲ್ಲ, ಅದು ನಿಜವಾಗ್ಲೂ ಕಾಮಿಡಿ ಪೀಸ್ ಥರ ತೋರಿಸಿದ್ದಾರೆ. ಅದನ್ನೆಲ್ಲ ಒಂದು ಸ್ವಲ್ಪ ಟ್ರೈಲರ್ ಕಟ್ಟಿ ಇನ್ನೂ ಚೆನ್ನಾಗಿತ್ತು. ಸಾಂಗ್ಸ್ ಏನಾದರೂ ಹಿಟ್ಟಾಗಿದ್ದಿದ್ರೆ ಈ ಮೂವಿಗೆ ಇನ್ನೂ ಜಾಸ್ತಿ ಜನ ಹೋಗಿರೋರು. ಆಮೇಲೆ ನೋಡಿದವ್ರು ಯಾರು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಕೊನೆವರೆಗೂ ಇದೆಷ್ಟೊತ್ತಿಗೆ ಮುಗಿಯುತ್ತಪ್ಪ ಅಂತ ಯಾರು ನೋಡ್ತಾ ಇರಲ್ಲ. ಅವ್ರಿಗೆ ಎಷ್ಟೋ ಡೌಟ್ಸ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಆ ಡೌಟ್ಸ್ಗೆ ಕ್ಲಾರಿಟಿ ಬೇಕು ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತಾರೆ ಎಲ್ಲ ಆಡಿಯನ್ಸನ್ನ. ಕ್ಲಾರಿಟಿ ಸಿಗುತ್ತೆ ಅಂತ ಇನ್ಪುಟ್ಸ್ ಕೊಡ್ತಾ ಹೋಗ್ತಾರೆ ಆ ಕ್ಲಾರಿಟಿ ಸಿಗೋದಕ್ಕೋಸ್ಕರ. ಫೈನಲಿ ಹೆಂಗಿದ್ರು ಒಂದು ಮೆಟಾಸ್ಟೇಬಲ್ ಸ್ಟೇಟಲ್ಲೇ ಮೂವಿನ ನಿಲ್ಲಿಸ್ತಾರೆ. ಅಂದರೆ ಕನ್ಕ್ಲೂಷನ್ ಡೈರೆಕ್ಟರ್ ಮೈಂಡಲ್ಲಿ ಏನಿತ್ತು ಅನ್ನೋದನ್ನ ಹೇಳಲ್ಲ. ಡೈರೆಕ್ಟರ್ ಮೈಂಡಲ್ಲಿ ಇದ್ದಿದ್ದೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಆ ಡೈರೆಕ್ಟರ್ ಮೈಂಡಲ್ಲಿ ಇತ್ತು ಅನ್ಸುತ್ತೆ, ಅಂದರೆ ಸುನಿ ಅವರ ಮೈಂಡಲ್ಲಿ ಇತ್ತು ಅನ್ಸುತ್ತೆ. ಸೊ ಈ ಹ್ಯಾಸ್
ಡನ್ ದಟ್ ಜಾಬ್. ಅವ್ರು ಅದನ್ನೇ ಮಾಡಿ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಸೊ ಇಟ್ ಇಸ್ ಅಪ್ ಟು ದ ಆಡಿಯನ್ಸ್ ಅಂತ ಅಂದ್ಬಿಟ್ಟು. ಸೊ this is just my perspective or opinion about this movie. Go watch this movie, enjoy this movie. That's all. Thanks for watching. And please, if you like this review, if you like this decode video, like this video and share this video and subscribe to my channel. It inspires me to make more reviews, previews about any other movies and any other thing. It's my new venture in social media. Please support me. Thanks.